ಎಲ್ಲರಿಗೂ ನಮಸ್ಕಾರ. ಇವತ್ತು ತಳವಾರ ಸರ್ಟಿಫಿಕೇಟ್ ಕೊಡ್ಬೇಕಂತೇಳಿ ಏನು ಒಂದು 5 ವರ್ಷದಿಂದ ಒಂದು ಸಮಸ್ಯೆ ಇತ್ತು. ಅದಾದಮೇಲೆ ಇವತ್ತು ಎರಡನೇ ಹಂತದಾಗ ಒಂದು ಬೇರೆ ಸಮಸ್ಯೆ ಆಗಿತ್ತು. ಇವತ್ತು ಅದು ಆ ಸಮಸ್ಯೆಯನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇವತ್ತು ಭಾಳ ಸ್ಪಷ್ಟಪಡಿಸಿ ಇವತ್ತು ಒಂದು ಏನಪ್ಪ ಅಂದರೆ ಮಾನ್ಯ MLCಗಳಾದ ತಿಪ್ಪಣ್ಣಪ್ಪ ಕಂಬಕ್ನೂರು ಸಾಹೇಬರು ಕೂಡ ಏನಪ್ಪ ಅಂದ್ರೆ ಇದ್ರೊಳಗೆ ಏನಪ್ಪ ಮುತುವರ್ಜಿ ವಹಿಸಿ ಇವತ್ತು ಎಲ್ಲ ಏನು ಗೊಂದಲಗಳು ಏನು ಸಮಸ್ಯೆಗಳಿದ್ದು ಅವೆಲ್ಲ ಕ್ಲಿಯರ್ ಮಾಡಿ ಇವತ್ತು ಒಂದು ಸುತ್ತೋಲೆ ಹೊಡಿಸಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮಾನ್ಯ ತಿಪ್ಪಣ್ಣಪ್ಪ ಕಂಬಕ್ನೂರು ಸಾಹೇಬರು ಕೂಡ ನೀವು ಯಾರ್ಯಾರು ಇಲ್ಲಿ ತನಕ ಏನೇನು ಸಮಸ್ಯೆಗಳಿದ್ದು ಯಾರ್ಯಾರು ಏನು ಏನಪ್ಪ ಅಂದ್ರೆ ನಿಮ್ಮ ಎಲ್ಲೆಲ್ಲಿ ಯಾವ ಹಂತದ ತಡೆ ಹಿಡಲಿಕ್ಕಾಗಿತ್ತು ಅವೆಲ್ಲಗಳನ್ನು ಮತ್ತೊಮ್ಮೆ ಅರ್ಜಿ ಸಲ್ಲಿಸ್ರಿ. ಮತ್ತು ಈಗ ಸಮಾಜ ಕಲ್ಯಾಣ ಇಲಾಖೆದೊಳಗೆ ಯಾವ ಯೋಜನೆಗಳದಾವ, ಯಾರ್ಯಾರು ಸ್ಟೈಪಂಡ್ ಹಿಡ್ಕೊಂಡು ಯಾರ್ಯಾರು ಅವರು ಪೆಂಡಿಂಗ್ ಇದ್ದವ್ರು ಅವರು ನೀವು ಸೌಲಭ್ಯ ತಗೊಳ್ರಿ. ಇಲ್ಲಿ ತನಕ ಯಾರ್ಯಾರು ಸರ್ಟಿಫಿಕೇಟ್ ಸಲುವಾಗಿ ಅರ್ಜಿ ಹಾಕಿದ್ರು ರಿಜೆಕ್ಟ್ ಆಗಿದ್ರು ನೀವು ಮತ್ತೊಮ್ಮೆ ಅರ್ಜಿ ಹಾಕಿ ನೀವೆಲ್ಲರೂ ಸರ್ಟಿಫಿಕೇಟ್ ತಗೋರಿ ಅಂತೇಳಿ ಇವತ್ತು ನಮ್ಗೆ ಸುತ್ತೋಲೆ ಕೊಡೋ ಮುಖಾಂತರ ಹೇಳ್ಯಾರ. ಅದಲ್ಲದೆ ಎಲ್ಲ ತಹಸೀಲ್ದಾರ್ಗಳು ಕೂಡ 2 ದಿನಕ್ಕಿಂತಲೂ ಹಿಂಚೆ ಜಿಲ್ಲಾಧಿಕಾರಿಗಳು ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ತಹಸೀಲ್ದಾರ್ಗಳಿಗೂ ಕೂಡ ಆದೇಶ ಮಾಡಿದ್ದಾರೆ, ಮೌಖಿಕವಾಗಿ ಹೇಳ್ಯಾರ, ಇವತ್ತು ಸುತ್ತೋಲೆ ಕೊಟ್ಟಿದ್ದಾರೆ. ದಯವಿಟ್ಟು ಸಮಾಜದ ಬಂಧುಗಳು ಇವತ್ತಿನಿಂದ ತಾವೆಲ್ಲ ಏನೇನು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿರಿ ಸಮಾಜ ಕಲ್ಯಾಣ ಇಲಾಖೆಗೆ ಬಂದು ಸಂಪರ್ಕಿಸಿ. ನಿಮ್ಮ ಸಿಂಧುತ್ವ ಆಗಲಿ, ನಿಮ್ಮ ಯಾವುದೇ ಗಂಗಾ ಕಲ್ಯಾಣ ಆಗಲಿ, ಅವೇನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಂತಿದ್ದ ಸೌಲಭ್ಯಗಳು ನೀವು ತಗೊಳ್ಬೇಕು. ಅದಲ್ಲದೆ ಅರ್ಜಿ ಯಾರ್ಯಾರು ಹಾಕಿರ್ಲಿಲ್ಲ ಸರ್ಟಿಫಿಕೇಟ್ ಯಾರು ನಿಂತಿದ್ವು ಅವರೆಲ್ಲ ಮಕ್ಕಳಿಗಾಗಿ ಇವತ್ತು ಅರ್ಜಿ ಹಾಕಿಸಿ ನಿಮ್ಮೆಲ್ಲ ಸರ್ಟಿಫಿಕೇಟ್ ತಗೋಬೇಕು. ಹಲವಾರು ಯಾರದಾರ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಕೊಡ್ಬೇಕಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಮಂತ್ರಿಗಳು ಬಹಳ ಸಿಂಧುತ್ವ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಏನದಾವ ಸರ್ಕಾರದ ಎಲ್ಲಾ ಸೌಲಭ್ಯಗಳು ನಾವು ಕೊಡಿಸುವಂತ ಕೆಲಸ ಮಾಡಿಸ್ತೀವಿ ಅಂತೇಳಿ ಇವತ್ತು ಅವ್ರು ಸುತ್ತೋಲೆ ಹೊಡಿಸಿ ಕೊಡಿಸಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಹೋರಾಟ ಯಶಸ್ವಿ ಆಗ್ಲಿಕ್ಕ, ಈ ಒಂದು ಬೇಡಿಕೆ ಸಿಗ್ಲಿಕ್ಕ ಸಮಾಜದ ಮತ್ತು ಏನಪ್ಪಾ ಅಂದ್ರೆ ಎಲ್ಲ ವರ್ಗದ ಹಲವಾರು ಸಮುದಾಯಗಳ ಮುಖಂಡರು ಮತ್ತೆ ಸ್ವಾಮೀಜಿಗಳು ಏನಪ್ಪಾ ಅಂದ್ರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಏನಪ್ಪಾ ಅಂದ್ರೆ ಬಹಳ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಟೊಂಕ ಕಟ್ಟಿ ನಿಂತು ಇದಕ್ಕೆ ಏನಪ್ಪಾ ಅಂದ್ರೆ ನ್ಯಾಯ ಸಿಗುವಲ್ಲಿ ಬಹಳ ಏನಪ್ಪಾ ಅಂದ್ರೆ ಪರಿಶ್ರಮ ಪಟ್ಟರ. ಅದೆಲ್ಲಾ ಸಮಾಜದ ಮುಖಂಡರಿಗೂ ರಾಜಕೀಯ ಮುಖಂಡರಿಗೂ ಎಲ್ಲ ಸಮುದಾಯದ ಬೆಂಬಲಿತ ಪ್ರಗತಿಪರ ಚಿಂತಕರಿಗೂ ಮತ್ತು ನಮ್ಮ ಸಮುದಾಯದ ಎಲ್ಲಾ ಸ್ವಾಮೀಜಿಗಳಿಗೂ ಅನಂತ ಕೋಟಿ ಧನ್ಯವಾದ ಕೂಡ ಇವತ್ತು ಹೇಳ್ತೀವಿ. ಅದಲ್ಲದೆ ಏನಪ್ಪಾ ಅಂದ್ರೆ ಇವತ್ತು 4 ಗಂಟೆಗೆ ಇವತ್ತೊಂದು ಏನಪ್ಪಾ ಅಂದ್ರೆ ಭವನದಲ್ಲಿ ಸಮುದಾಯದ ಭವನದಲ್ಲಿ ಏನಪ್ಪಾ ಅಂದ್ರೆ ಒಂದು ಸಭೆ ಕರೆದಿದ್ವಿ. ಆ ಸಭೆಯ ಉದ್ದೇಶ ಇಷ್ಟೇ, ಸಮಾಜದ ಎಲ್ಲಾ ಮುಖಂಡರಿಗೂ ಕೂಡ ಒಂದು ವಿಶೇಷವಾದ ಒಂದು ಧನ್ಯವಾದ ಸೇರಿಸ್ಕೊಂಡು ಗೆಟ್ ಟುಗೆದರ್ ಮಾತಾಡಿಕೊಂಡು ಮುಂದಿನ ಏನಪ್ಪಾ ಅಂದ್ರೆ ಸಮಾಜದ ಎಲ್ಲಾ ತಾಲೂಕುಗಳಲ್ಲಿ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಕೊಡಿಸುವಂತ ಕೆಲಸಗಳು ಒಂದು ಕೋಆರ್ಡಿನೇಟರ್ನ ಆಗ್ಬೇಕದು. ಮತ್ತೇನಪ್ಪಾ ಅಂದ್ರೆ ತಾಲೂಕು ಘಟಕಗಳ ರಚನೆ ಮಾಡ್ತೀವಿ. ಹೀಗೆಲ್ಲ ಏನಪ್ಪಾ ಅಂದ್ರೆ ಸಮಾಜದ ಒಂದು ಗಟ್ಟಿ ಶಕ್ತಿಯಾಗಿ ಮಾಡಕ್ ಒಂದು ಕೆಲಸ ಮಾಡ್ತಾ ಇದೀವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳಾದ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ, ಜಿಲ್ಲಾಧಿಕಾರಿಗಳಿಗೂ ಮತ್ತೆ ನಮ್ಮ ಸಮುದಾಯದ MLCಗಳಾದ ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಂಬಕ್ನೂರು ಸಾಹೇಬರು ಕೂಡ ಮತ್ತೆ ಅದ್ರ ಜೊತೆಗೆ ಇಡೀ ಸಮುದಾಯದ ಎಲ್ಲಾ ಮುಖಂಡರು ಕೂಡ ವಿಶೇಷವಾದ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.